ನನ್ನ ವೀವರ್ಸ್ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಮಗೆ ಫ್ರೆಂಡ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅಪ್ಪ ಅಮ್ಮ ಎಷ್ಟು ಇಂಪಾರ್ಟೆಂಟು, ಫ್ರೆಂಡ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದರಲ್ಲೂ ಚೈಲ್ಡ್ಹುಡ್ ಫ್ರೆಂಡ್ಸ್ ಕಂಡಾಗ ಏನೋ ಒಂಥರ ಖುಷಿ, ಸಂತೋಷ. ಎಷ್ಟೋ ವಿಷಯಗಳನ್ನು ಅಪ್ಪ ಅಮ್ಮಂದಿರ ಹತ್ರ ಕೂಡ ಹೇಳ್ಕೊಳಕ್ಕಾಗಲ್ಲ. ಆದರೆ ಅಂಥ ವಿಷಯಗಳನ್ನು ಫ್ರೆಂಡ್ಸ್ ಹತ್ರ ಹೇಳ್ಕೊತೀವಿ. ಅವರು ನಮಗೆ ಹೆಗ್ಲಾಗಿ ನಿಂತ್ಕೊಳ್ತಾರೆ. ಎಷ್ಟೋ ಬಾರಿ ಜೀವನದಲ್ಲಿ ಸೋತಾಗ ಕೈ ಹಿಡಿದು ನಡೆಸ್ತಾರೆ. ಅದರಲ್ಲೂ ಸ್ಕೂಲ್ ಲೈಫಲ್ಲಿ ಊಟ ಶೇರ್ ಮಾಡ್ತಿದ್ದಿದ್ದು, ಒಬ್ಬರು ನೋಡ್ಸ್ನ ಒಬ್ಬರು ಕೊಡ್ತಿದ್ದಿದ್ದು, ಒಂದೇ ಐಸ್ಕ್ಯಾಂಡಿನ ಇಬ್ಬರೂ ತಿಂತಿದ್ದಿದ್ದು, ಅದನ್ನೆಲ್ಲ ನೆನೆಸ್ಕೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಇನ್ನು ಕಾಲೇಜ್ ದಿನಗಳಿಗೆ ಬಂದಾಗ ಹೊಸ ಫ್ರೆಂಡ್ಸ್, ಹೊಸ ಕಾಲೇಜು, ಹೇಗಪ್ಪ ಅಂತ ಭಯ ಇರುತ್ತೆ. ಆದರೂ ಕೂಡ ಎಷ್ಟು ಬೇಗ ಫ್ರೆಂಡ್ಸ್ ಆಗಿಬಿಡ್ತೀವಿ ಅಂದರೆ ಅಷ್ಟು ಬೇಗ ಫ್ರೆಂಡ್ಸ್ ಆಗಿಬಿಡ್ತೀವಿ. ಮತ್ತು ಕಾಲೇಜ್ ಬಿಟ್ಟಾಗ ಪಾನಿಪುರಿ, ಗೋಬಿ ಹೀಗೆ ತಿನ್ನುತ್ತಾ ಎಂಜಾಯ್ ಮಾಡ್ತೀವಿ. ನಾವೆಲ್ಲ ಕಾಲೇಜ್ಗೆ ಹೋಗುವಾಗ ಹೇಗಿತ್ತು ಅಂದರೆ, ನಾವು 3 ಜನ ಫ್ರೆಂಡ್ಸ್ ಇದ್ವಿ. ನಮ್ಮ ಹತ್ರ ಆಗ ದುಡ್ಡು ಇರ್ತಿರ್ಲಿಲ್ಲ. ಆದರೆ ಏನು ಮಾಡೋದು, ಪಾನಿಪುರಿ ತಿನ್ನೋಕ್ಕೆ ಆಸೆ. ಆವಾಗ 3 ಜನ ಸೇರಿ ಇದ್ದ ದುಡ್ಡನ್ನು ಸೇರಿಸಿ ಒಂದು ಪ್ಲೇಟ್ ಪಾನಿಪುರಿ ತೊಗೋತಿದ್ವಿ. ಅದನ್ನು 3 ಜನನೂ ತಿಂದು ಕೊನೆಯಲ್ಲಿ 3 ಜನ ಒಂದೊಂದು ಲೋಟ ಪಾನಿ ಇಸ್ಕೊಂಡು ಕುಡಿತಿದ್ವಿ. ಅದರಲ್ಲಿ ಸಿಗ್ತಿದ್ದ ಖುಷಿನೇ ಬೇರೆ. ಈಗಿನ ಕಾಲದ ಫ್ರೆಂಡ್ಸ್ ಕೂಡ ಇದೇ ರೀತಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೀವು ಹೀಗೆ ಮಾಡ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಾಲೇಜ್ ಡೇಸಲ್ಲಿ ಫಿಲಮ್, ಮಾಲ್ ಅಂತ ಎಲ್ಲ ಇರ್ತಿರಲಿಲ್ಲ. ಆದರೆ ಇವಾಗಿನ ಫ್ರೆಂಡ್ಸ್ ಮಾಲ್ಗೆ ಹೋಗಿ ಸೆಲ್ಫಿ ತೊಗೊಂಡು ಇನ್ಸ್ಟಾಗ್ರಾಮಲ್ಲಿ ಎಲ್ರಿಗೂ ಟ್ಯಾಗ್ ಮಾಡಿ ಶೇರ್ ಮಾಡ್ತಾರೆ. ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಏನಂತೀರಾ? ಮತ್ತೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಇನ್ನು ಹುಡುಗರ ಲೈಫ್ಗೆ ಬಂದರೆ ಕಾಲೇಜ್ ಮುಗಿಸಿ ಕೆಲವರು ಜಾಬ್ ಮಾಡಿಕೊಂಡು ಸೆಟಲ್ಡ್ ಆಗ್ತಾರೆ. ಇನ್ನು ಕೆಲವ್ರದ್ದು ಎಜುಕೇಷನ್ ಇನ್ಕಂಪ್ಲೀಟ್ ಆಗುತ್ತೆ. ಅಂಥ ಫ್ರೆಂಡ್ಸ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲೂ ಒಂದು 6, 8 ಅಥವಾ 10 ಜನ ಹೀಗೆ ಒಂದು ಗ್ರೂಪ್ ಇರುತ್ತೆ. ಅವ್ರ ಲೈಫ್ ಹೇಗಿರುತ್ತೆ ಅಂದರೆ, ಏನೇ ಪ್ರಾಬ್ಲಮ್ ಬಂದರೂ ಸರಿ, ಆದರೆ ಫ್ರೆಂಡ್ಶಿಪ್ ಮಾತ್ರ ಬಿಡೋ ಮಾತೇ ಇಲ್ಲ. ಅಪ್ಪ ಅಮ್ಮ ಹೇಳ್ತಾರೆ, ಯಾಕೋ ಅವನ ಜೊತೆ ಸೇರ್ತೀಯ, ನಿನ್ನ ಪಾಡಿಗೆ ನೀನು ಇರು ಅಂತ. ಮನೆಯಲ್ಲಿ ಬೈಸ್ಕೊಂಡಿದ್ದಕ್ಕೆ 2 ಹೊತ್ತು ಊಟ ಬಿಡ್ತಾರೆ. ಆದರೆ ಫ್ರೆಂಡ್ಶಿಪ್ ಬಿಡೋ ಮಾತೇ ಇಲ್ಲ. ಹೀಗೆ ಹೇಳ್ತಾ ಹೋದರೆ ಫ್ರೆಂಡ್ಶಿಪ್ ಬಗ್ಗೆ ಮುಗಿಯಲ್ಲ. ಹೀಗೆ ಇರಬೇಕಾದ್ರೆ ಯಾರೋ 3ನೇ ವ್ಯಕ್ತಿಯಿಂದ ಕೆಲವು ಫ್ರೆಂಡ್ಸ್ ದೂರ ಆಗ್ತಾರೆ. ಆದರೆ ನಾನು ಹೇಳೋದೇನೆಂದರೆ, ತಪ್ಪು ಯಾರದೇ ಇರಲಿ, ನಿಮ್ಮ ಜೀವಕ್ಕೆ ಜೀವ ಕೊಡೋ ಫ್ರೆಂಡ್ಸ್ನ ದೂರ ಮಾಡ್ಕೋಬೇಡಿ. ಇವತ್ತೇ ಸಾರಿ ಕೇಳಿ ನಿಮ್ಮ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಾನು ಹೇಳಿದ್ದು ನಿಮಗೆ ಸ್ವಲ್ಪ ಆದರೂ ಸರಿ ಅನಿಸಿದರೆ, ನನ್ನ ಮಾತು ನಿಮಗಿಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.